ಏನ್ ಹರ್ಷ ಆರಾಮ್? ಬ್ರೋ ಆರಾಮ್. ಏನ್ ಹರ್ಷ, ಹೊಸ ಮನೆ, ಹೊಸ ಕಾರು, ಹೊಸ ಹೆಂಡತಿ, ಪಾರ್ಟಿ ಇಲ್ವಾ? ಬ್ರೋ ನಮ್ದೇನಿದೆ ಎಲ್ಲ ಮನೆಯವ್ರದ್ದು. ಮತ್ತೆ ನಿಮ್ ಮನೆಯವ್ರಿಗೆ ಎಲ್ಲಾದ್ರೂ ಜಾಬ್ ನೋಡ್ತಿದ್ಯಾ ಇಲ್ವಾ? ಅವಳು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಬ್ರೋ? ನಾನು ಇರೋವರೆಗೂ ನಾನೇ ದುಡ್ದವಳು ಸಾಕ್ತೀನಿ. ಅಲ್ಲ ಹರ್ಷ, ಇವಾಗಿರೋ ಬೆಂಗಳೂರು ಎಕ್ಸ್ಪೆನ್ಸಸ್ ಅಲ್ಲಿ ಇಬ್ರು ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗ್ ನಡೆಯುತ್ತೆ ಹೇಳು? ಇವಾಗ ನನಗೆ ಬರೋ ಸ್ಯಾಲ್ರಿಯಲ್ಲಿ ಆರಾಮಾಗಿ ಮನೆಯೆಲ್ಲ ಮ್ಯಾನೇಜ್ ಮಾಡ್ಬೋದು. ವೀಕ್ಲಿ 2 days ಆರಾಮಾಗಿ ಸುತ್ತಾಡ್ಕೊಂಡಿದ್ದೀವಿ. ಮತ್ತೆ ಇನ್ನೇನು ಬೇಕು ಹೇಳಿ, ಆರಾಮಾಗಿದ್ದೀವಲ್ಲ. ಇವಾಗ ಹೆಂಗೋ ನೀನ್ ಚೆನ್ನಾಗಿ ದುಡಿತಾ ಇದೀಯಾ, ಆರಾಮಾಗಿ ಅದ್ರಲ್ಲಿ ಬರೋದ್ರಲ್ಲೇ ತಿಂಗ್ಳಿಗೆ ಬರೀ 577 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ನೀನ್ ಇರ್ಲಿ ಇಲ್ಲದೆ ಇರಲಿ ಫ್ಯೂಚರಲ್ಲಿ ಅವ್ರಿಗೆ 1 ಕೋಟಿ ರೂಪಾಯಿವರೆಗೂ ಟರ್ಮ್ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ. ಇದು ಕ್ಲೈಮ್ ಆಗೋದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬ್ರೋ ಸುಮಾರು ಸಿಚುವೇಶನ್ ಅಲ್ಲಿ ಇದೆಲ್ಲ ರಿಜೆಕ್ಟ್ ಆಗಿದೆಯಂತೆ. ಜಸ್ಟ್ 3 hours ಅಲ್ಲಿ ಇದು ಕ್ಲೈಮ್ ಸೆಟಲ್ಮೆಂಟ್ ಆಗುತ್ತೆ. ಅದಷ್ಟೇ ಅಲ್ಲ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ 15% ಡಿಸ್ಕೌಂಟ್ ಸಿಗುತ್ತೆ. ನೀನು ಹೆಂಗೋ ಸ್ಯಾಲ್ರಿಡ್ ಪರ್ಸನ್, ಇನ್ ಕೇಸ್ ನಿಮ್ಮ ಫ್ಯೂಚರಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತೀಯ ಅಂದ್ರೆ 54,600 ರೂಪೀಸ್ ವರೆಗೂ ನಿನಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. 99.7% ಅಷ್ಟು ಸೆಟಲ್ಮೆಂಟ್ ಆಗಿದ್ದಾವೆ. ನೀನು ಅದ್ರ ಡೌಟೇ ಇಟ್ಕೊಂಬೇಡ. ಹೌದಾ ಬ್ರೋ? ಮತ್ತೆ ನೀವೆಲ್ಲಿ ಮಾಡ್ಸಿದ್ದೀರಾ ಅದನ್ನ? ನನ್ನ ಬಯೋದಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಒಂದು 5 ಸಿಂಪಲ್ ಸ್ಟೆಪ್ಸಲ್ಲಿ ನೀನು ಅದನ್ನ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ನಿಂಗೆ ಇಲ್ಲೇನಾದರೂ ಡೌಟ್ಸ್ ಇದೆ ಅಂದರೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರ ಹತ್ರ ಕೇಳಿ ನೀನು ತಿಳ್ಕೊಬೋದು. ಸೂಪರ್ ಬ್ರೋ. ಈಗಲೇ ನನ್ನ ಹೆಸರಲ್ಲಿ ಮತ್ತೆ ನನ್ನ ಮಿಸ್ಸಸ್ ಹೆಸರಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊತೀನಿ. ನಾವು ಮಿಡಲ್ ಕ್ಲಾಸ್ ಚೆನ್ನಾಗಿರೋ, ಅಕಸ್ಮಾತ್ ಏನಾದರೂ ಒಂದೇ ಸರಿ ದೊಡ್ಡ ಖರ್ಚು ಬಂದರೆ ನಮ್ಮ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ. ಈ ಟೈಮಲ್ಲಿ ಈ ಥರದ್ದೊಂದು ಇದ್ದರೆ ತುಂಬ ಬೆನಿಫಿಟ್ ಆಗುತ್ತೆ.